ಏನು ಡ್ಯಾಮೇಜ್ ಆಗಲ್ಲ. ಲೆಟ್ಸ್ ಡೇ 1 ಹೊಸಪೇಟೆಯಿಂದ ನಮ್ಮ ಹಾಸ್ಟೆಲಿಂದ ಜರ್ನಿ ಶುರು ಮಾಡಿದ್ದೆ. ಆದರೆ ಇವಾಗ ಕೊಪ್ಪಳ ಹೋಗ್ತಾ ಇದ್ದೀನಿ. ಇದು ಡೇ 2 ಆಗಿರ್ತೈತಿ. ನಾನು ಮಾರ್ನಿಂಗ್ ಎಲ್ಲಿ ಮಲಗಿದೆ ಅಂತಂದರೆ ನಾನು ಮನೆಗೆ ಹೋಗಿದ್ದೆ ಈವ್ನಿಂಗು. ಮನೆಯಿಂದ ಅಲ್ಲಿಂದ ರೆಡಿ ಆಗಿಬಿಟ್ಟು ಇವಾಗ ಕೊಪ್ಪಳ ಹೋಗ್ತಾ ಇದ್ದೀನಿ. ಭಯ್ಯ ಎಲ್ಲೋಗಿದ್ರಿ? ಹೆಂಗೋಯ್ತಿ? ಏನಕ್ಕೆ ಮದುವೆ? ಅವರು ಕೂಡ ಕೊಪ್ಪಳ ಹೋಗ್ತಾ ಇದ್ದಾರೆ. ನನಗೇನೋ ಆಗಲ್ಲ ಹೇಳಭಯ್ಯ. ನೀವೆಲ್ಲರೂ ಇರಬೇಕಾದ್ರೆ ನನಗೇನಾಗುತ್ತೆ ಹೇಳ? ಇಲ್ಲೇನು ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಬೂದಗುಂಪ. ಇವಾಗ ಬೂದಗುಂಪ ಕ್ರಾಸ್ ಬರುತ್ತೆ ಮುಂದೆ ಹೋದರೆ. ಓಕೆ ಸ್ನೇಹಿತರೆ, ಇದು ಬಂದು ಬೂದಗುಂಪ ಕ್ರಾಸ್. ಅಲ್ಲೊಂದು ಹಳ್ಳಿಗಳಲ್ಲಿ ನಾನು ಸ್ಟೇ ಮಾಡಬೇಕು. ಆ ಹಳ್ಳಿ ವಾತಾವರಣ, ಹಳ್ಳಿ ಜನರ ಜೊತೆ ಇರಬೇಕು, ಬೆರಿಬೇಕು ಅವ್ರ ಜೊತೆ. ಕ್ಯಾಮ್ರಾನ್ ಇದೆಯಲ್ಲ, ನಾನು ಭಯಂಕರ ಕೊಟ್ಟಿದ್ದೀನಿ. ಇನ್ನೊಂದು 2 ಕಿಲೋಮೀಟರ್ ಅಲ್ಲಿ ಗಿಣಿಗೆರ ಬರುತ್ತೆ. ಬೈಕ್ ರೈಡಿಂಗ್ ಬಗ್ಗೆ ಏನಾದರೂ ನೀವು ನನಗೆ ಸಜೆಷನ್ ಏನಾದ್ರು ಕೊಡ್ತಿರಾದ್ರೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆದರೆ ಒಳ್ಳೆ ಕಂಟೆಂಟ್ಸ್ ನಾನು ತುಂಬಿಕೊಡ್ತಾ ಇರ್ತೀನಿ. ಕೊಪ್ಪಳ ಅಂದರೆ ನಂಗೆ ತುಂಬಾ ಅಟ್ಯಾಚ್ಮೆಂಟು. ನನ್ನ ಲೈಫ್ನ ಟರ್ನಿಂಗ್ ಪಾಯಿಂಟು. ಕೊಪ್ಪಳ ಡಿಸ್ಟಿಕ್ಗೆ ನಾನು ಡಿಗ್ರಿ ಮಾಡ್ಬೇಕಂತ ನಾನು ಬಂದಿದ್ದೆ 2020ರಲ್ಲಿ. ಇನ್ನೂ 5 ಕಿಲೋಮೀಟರ್ ಇದೆ ಕೊಪ್ಪಳಕ್ಕೆ, ಗಂಜು ಬರುತ್ತೈತಿ. ಫೈನಲಿ ನಾನು ಗವಿ ಮಠಕ್ಕೆ ಬಂದಿದ್ದೀನಿ ಇವಾಗ. ನನ್ನ ಬ್ಯಾಗಲ್ಲಿದೆ. ಕಾಲ್ ತೊಳ್ಕೊಂಡ್ಬಿಟ್ಟು ನಾವು ಮಠದ ಒಳಗಡೆ ಹೋಗ್ಬೋದು ಇವಾಗ. ಈ ಬ್ಯಾಗ್ ಮಾತ್ರ ತಗೊಂಡು ಹೋಗ್ತಾ ಇದ್ದೀನಿ. ನಾನು ಮಠದ ಎಪಿಸೋಡ್ಗಳನ್ನ ತುಂಬ ಮಾಡಿದ್ದೀನಿ, ಆದರೆ ಯಾವಾಗಲೂ ನಾನು ಮಠದ ಒಳಗಡೆ ಹೋಗಿಲ್ಲ. ಹಾಯ್, ಚೆನ್ನಾಗಿದೆ ಕಣ ನಿನ್ನ ಡ್ರೆಸ್ಸು. ಬಾಯ್ ಬಾಯ್ ಬಾಯ್. ಯಾವ ಊರು ನಿಮ್ಮದು? ನಿಮ್ಮ ಕೊಪ್ಪಳ? ಕೊಪ್ಪಳ ಬನ್ನಿ ಬನ್ನಿ, ಹೋಗಿ ಬನ್ನಿ. ಗ್ರೌಂಡಲ್ಲಿ ಚೆನ್ನಾಗಿ ಆಟ ಆಡಿ. ಬರೀ ದಾಸೋಹದ್ದು ಮತ್ತು ಜಾತ್ರೆ ಹೊರಗಡೆ ಎಲ್ಲ ಹೇಗೆ ಕಾಣುತ್ತದೆ ನೋಡ್ತಾ ಇದ್ದೆ. ಬಟ್ ಇವತ್ತು ನಾನು ಬಂದು ನೋಡ್ತಾ ಇದ್ದೀನಲ್ಲ, ಇದು ಮಾತ್ರ ಬೇರೆ ಲೆವೆಲ್. ಕೊಪ್ಪಳಕ್ಕೆ ಬಂದರೆ ಗವಿ ಮಠಕ್ಕೆ ಬಂದು ನೋಡ್ಕೊಂಡು ಹೋಗ್ರಿ. ಇದು ಅಜ್ಜವ್ರು ಕುಂದಿರುವಂಥ ಜಾಗ. ಅಜ್ಜವ್ರು ಎಲ್ಲಿಗೆ ಹೋಗಿದ್ದಾರಂತೆ, ಇಲ್ಲಾಂದರೆ ಕುಂದಿರ್ತಾ ಇರ್ತಿದ್ರು.